ಇದರಲ್ಲಿ ಬಹುಮತದಿಂದ ಗೆದ್ದು ಬಂದಿದ್ದಾರೆ. ಇಲ್ಲಿ ಯಾರ್ದು ಹಂಗಿಲ್ಲ ಅವರಿಗೆ. ನಾವು ಇವತ್ತು ಕೇಳುವಂತದ್ದು ಬಹಳ ಮೆಚ್ಚುಗೆ ಲೆಟರ್ ಅನ್ನು ಬರೆದು ನಿಮ್ದು 5 ಗ್ಯಾರಂಟಿ ಬಾರಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟ ತನಕ ಮಾಡ್ಲಿಲ್ಲ, ಹಾಗಾದ್ರೆ ಯಾರು ಮಾಡ್ಲಿಲ್ಲ? ಸಿದ್ದರಾಮಯ್ಯರ ಬಗ್ಗೆ ಪೂಜೆ ಯಾರು ಮಾಡ್ಲಿಲ್ಲ? ಈಗ ಮೊನ್ನೆಯಿಂದ ಸೌಜನ್ಯನ ಕೇಸ್ ಈಗ ಮೇಲೆ ಬಂದ ತಕ್ಷಣ ಸಿದ್ದರಾಮಯ್ಯನವ್ರದ್ದು ನೆನಪಾಯ್ತು. ಮಾಡ್ಲಿ ತೊಂದ್ರೆ ಇಲ್ಲ. ನಾನು ಆದ್ರೂ ಹೇಳುದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ನೀವು ಆ 5 ಭಾಗ್ಯದಲ್ಲಿ ಒಂದು ಸೌಜನ್ಯಂದು ಒಂದು ಭಾಗ್ಯವನ್ನು ಸೇರಿಸ್ಕೊಳ್ಳಿ. ಅವಳನ್ನು ಯಾರು ಅತ್ಯಾಚಾರ ಕೊಲೆ ಮಾಡಿದ್ದಾರೋ, ಯಾರ್ಯಾರು ಅದರ ಹಿಂದುಗಡೆ ಇರುವಂತ ದೊಡ್ಡ ದೊಡ್ಡ ಕುಲಗಳು ಯಾರಿದ್ದಾರ, ಅಧರ್ಮಿಗಳು ಯಾರಿದ್ದಾರ, ಇವರಿಗೆಲ್ಲ ಶಿಕ್ಷೆ ಆಗುವ ಹಾಗೆ ನಿಮ್ಮ ಸರ್ಕಾರದಿಂದ ಒಂದು ಸೂಚನೆಯನ್ನು ಕೊಡಿ, ಅವಳಿಗೆ ಒಂದು ನ್ಯಾಯ ಭಾಗ್ಯ ಕರುಣಿಸಿ ಅನ್ನುವಂಥದ್ದನ್ನು ನೀವು ಮಾಡಬೇಕು. ಆ ದೃಷ್ಟಿಯಿಂದ ಸಮಾಜಕ್ಕೆ ಇನ್ನು ಮುಂದಕ್ಕೆ ಯಾರ್ಯಾರು ಅತ್ಯಾಚಾರ ಮಾಡಿದವರಿಗೆ 11 ವರ್ಷ ಕಳೆದ್ರು ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಹೆದರಿಕೆ ಇರಲಿ. ನಮ್ಮ ಈ ನಾಡಿನಲ್ಲಿ ಅತ್ಯಾಚಾರ ಅನ್ನುವಂಥದ್ದು ಕಡಿಮೆ ಆಗಲಿ, ಮಹಿಳೆಯರಿಗೆ ಒಂದು ದೊಡ್ಡ ಒಂದು ಒಳ್ಳೆಯ ಸುದ್ದಿ ಹೋಗ್ಲಿ ಅಂತ ಹೇಳಿ ನಾವು ಸಿದ್ದರಾಮಯ್ಯರನ್ನು ಮನವಿ ಮಾಡುವಂಥದ್ದು. ಇದೇ ನಮ್ಮ ಉದ್ದೇಶ ಇರೋದು. ಸ್ವಾಮಿ, ಯಾಕಂತ ಹೇಳಿದ್ರೆ ಸೌಜನ್ಯ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಓದ್ತಾ ಇದ್ದಂತ ಹುಡುಗಿ, 17 ವರ್ಷದ ಅಪ್ರಾಪ್ತ ಅವಳು, ಅಪ್ರಾಪ್ತ ಬಾಳಕಿ. ಅವಳ ಮೇಲೆ ಸರಿಯಾದ ಕಾನೂನು ಇದು ಏನು FIR ದಾಖಲು ಮಾಡ್ಕೊಳ್ಳಿಲ್ಲ, ಯಾರು ದಾಖಲಾಗ್ಲಿಲ್ಲ. ಆಗ ಪೋಸ್ಕೋ ಇದಕ್ಕೆ ಬರ್ಲಿಲ್ಲ, ಆಲ್ರೆಡಿ ಅದನ್ನು ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ವಿನಃ ಇದು ಈ ಘಟನೆ ಆದ ನಂತರ 1-2 ತಿಂಗಳಲ್ಲಿ ಪೋಸ್ಕೋ ಇದು ಕೇಸ್ ಚಾಲನೆಗೆ ಬರ್ತದೆ. ಆದ್ರೂ ಅಪ್ರಾಪ್ತ ಬಾಲಕಿ ಅನ್ನುವಂಥದ್ದನ್ನು ಕಡೆಗಣಿಸಿ ಕೇಸ್ FIR ಮಾಡಬಹುದಿತ್ತು ಅವರಿಗೆ, ಅದನ್ನು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಈ ಕೇಸನ್ನು ಪೂರ್ತಿ ಮುಚ್ಚಿಸುವಂತ ವಿಷಯ ಅವತ್ತು 2014ರಲ್ಲಿ ನಮ್ಮ ಹೋರಾಟ ಪ್ರಾರಂಭವಾದಾಗ ಇಷ್ಟು ಮಾಧ್ಯಮಗಳಿರ್ಲಿಲ್ಲ. ಏನ್ ಮೈನ್ ಮಾಧ್ಯಮಗಳಿಂದ ಯಾವುದು ಕೆಲಸ ಮಾಡಲಿಲ್ಲ. ಯಾವುದು TV ಮಾಧ್ಯಮಗಳು ಕೆಲಸ ಮಾಡಿಲ್ಲ, ಪತ್ರಿಕಾ ಮಾಧ್ಯಮಗಳು ಕೆಲಸ ಮಾಡಲಿಲ್ಲ, ಯಾವುದರಲ್ಲಿ ಬರಲಿಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೀಡಿಯಾಗಳಿದ್ದಾವೆ. ಆ ದೃಷ್ಟಿಯಿಂದ ಇವತ್ತು ರಾಜ್ಯಾದ್ಯಂತ ನಮ್ಗೆ ಗೊತ್ತಾಗ್ತದೆ, ಇವತ್ತು ಎಲ್ಲೋ ಹೋದ್ರೂ ಕೂಡ ಒಂದು ರೀತಿಯಲ್ಲಿ ನಮ್ಮನ್ನು ದಿಟ್ಟಿಸಿ ನೋಡುವಂತ ಕೆಲಸ ಆಗ್ತದೆ. ನಮ್ಗೆ ಆಗ್ಲೇ ಗೊತ್ತಾಗ್ತದೆ ಇಡೀ ರಾಜ್ಯದ ಮೂಲೆಗಳಲ್ಲಿ ಇದು ಏನು ಸೌಜನ್ಯನ ಮೊನ್ನೆ ರಿಸಲ್ಟ್ ನೋಡಿ ಹೇಳ್ತಾರೆ. ಹಾಗಾದ್ರೆ ಆರೋಪಿಗಳು ಯಾರು ಇದನ್ನು ಇಷ್ಟ ತನಕ ಮುಚ್ಚಿಸಿದ್ದಾರೋ ಅವರೇ ಅನ್ನುವಂಥದ್ದನ್ನು ಇವತ್ತು ಜನಗಳು ಸಾಬೀತು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬರೆದಂತಹ ಪತ್ರವನ್ನು ಅಭಿನಂದಿಸಿ ಸದನದಲ್ಲಿ ಮಾತಾಡ್ತಾರೆ ಹೊರತು ಸೌಜನ್ಯ ಪ್ರಕರಣದ ಬಗ್ಗೆ ಪ್ರಸ್ತಾಪವೇ ಆಗೋದಿಲ್ಲ. ಅದ್ರ ಬಗ್ಗೆ ಅವ್ರು ಮಾತಾಡೇ ಇಲ್ಲ ಇಷ್ಟವರೆಗೂ. ಏನ್ ಹೇಳ್ತೀರಿ? ಯಾರು? ಸಿದ್ದರಾಮಯ್ಯ ಅವರು. ನೋಡಿ, ಸಿದ್ದರಾಮಯ್ಯನವರಿಗೆ ಇದೀಗಲೇ ನಾವು ಕಂಪ್ಲೇಂಟ್ ಕೊಡಬೇಕಿತ್ತು. ರಾಜ್ಯದ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುವುದು ನಮ್ಮ ಜವಾಬ್ದಾರಿ, ಮನೆಯವರ ಜವಾಬ್ದಾರಿ, ಸಂಘಟನೆಗಳ ಜವಾಬ್ದಾರಿ. ಅವ್ರದ್ದು ದೊಡ್ಡ ಒಂದು ಅನುಭವ ಇದೆ ಅವರಿಗೆ, ರಾಜಕೀಯದಲ್ಲಿ ದೊಡ್ಡ ಅನುಭವ ಇದೆ ಅವರಿಗೆ. ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಕೂಡ ಅವರು ಅದನ್ನು ತಗೊಂಡು ಪರಿಶೀಲನೆ ಮಾಡಿ ಇದು ತನಿಖೆ ಆಗ್ಲೇಬೇಕು ಅನ್ನೋಂಥದ್ದು 100ಕ್ಕೂ 100 ತನಿಖೆ ಆಗ್ತದೆ. ನಮ್ಗೆ ಗೊತ್ತಿದೆ, ನಾವು ಕಂಪ್ಲೇಂಟ್ ಕೊಟ್ಟ ದಿವಸದಿಂದಲೇ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ದೊಡ್ಡ ವಿಶ್ವಾಸ ಇದೆ. ಕಾರಣಕ್ಕಾಗಿ ದೊಡ್ಡ ದನಿಯಲ್ಲಿ 11 ವರ್ಷದಿಂದ ನೀವು ಕುಟುಂಬಸ್ಥರು ಏನ್ ಬಂದಿದ್ದೀರಿ, ಇವತ್ತು ಮೈಸೂರಿನಲ್ಲಿ ಪ್ರಜ್ಞಾವಂತರ ಸೌಜನ್ಯ ಪರವಾಗಿ ನ್ಯಾಯ ಬಯಸುವಂತ ಇಷ್ಟು ದೊಡ್ಡ ಮನಸ್ಸುಗಳು ಇಲ್ಲಿ ಸೇರಿದ್ದಾರೆ, ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವ್ರ ಜೊತೆ ಇನ್ನೂ ದೊಡ್ಡ ದನಿ ಆಗಬೇಕು ಅಂತಂದ್ರೆ ಇಡೀ ರಾಜ್ಯದ ಜನರಿಗೆ ನೀವು ಏನ್ ಕರೆ ಕೊಡ್ತೀರಿ? ನಾನು ಹೇಳುವಂತದ್ದು, ಸೌಜನ್ಯ ಚಂದಪ್ಪ ಕುಸುಮ ದಂಪತಿಯ ಮಗಳಲ್ಲ ಅವಳು. ಆ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮಸ್ಥಾಪನೆಗೋಸ್ಕರ ಹುಟ್ಟಿದಂತ ಮಗು ಅಂತ ಹೇಳಿ ನಾವು ಅನ್ಭವಿಸ್ತೇವೆ. ಹೇಳಿ, ಈಗ ಸರ್ಕಾರದಿಂದ ಏನಾರ ನೀವು ರಕ್ಷಣೆ ತೋರ್ತಾ ಇದ್ದೀರಾ? ನೋಡಿ, ಇದೀಗಲೇ ನಮ್ಮ ಮಂಗಳೂರು ಡಿಸ್ಟ್ರಿಕ್ಟ್ ವರಿಷ್ಠಾಧಿಕಾರಿ ಅವರಿಗೆ ನಿನ್ನೆ ಕಂಪ್ಲೇಂಟ್ ಮಾಡಿದ್ದೇವೆ ನಾವು. ಆ ದೃಷ್ಟಿಯಿಂದ ಸರಿಯಾದ ಇಂಟೆಲಿಜೆನ್ಸ್ಗೆ ಮಾಹಿತಿಯನ್ನು ಕೇಳಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದೆ ನೋಡಿ, ಯಾಕಂತ ಹೇಳಿದ್ರೆ ಅವತ್ತು ಸಿದ್ದರಾಮಯ್ಯ ಅಲ್ಲಿ ಬಂದು ಎಲ್ಲ ಊಟ ಮಾಡಿ, ಮೀನಿನ ಊಟ ಮಾಡಿ ದೇವಸ್ಥಾನಕ್ಕೆ ಬಂದ್ರು ಅಂತ ಹೇಳಿ ಪ್ರತಿಭಟನೆ ಎಲ್ಲ ನಡೀತಾ ಆಗತ್ತಿದೆ. ಅವರು ಸಿದ್ದರಾಮಯ್ಯ ಅವರು ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಈಗ ಯಾಕೆ ಇವರಿಗೆ ಅಷ್ಟು ತರತುರಿ? ಇವತ್ತೇನೋ ಸೌಜನ್ಯನ ಪ್ರಕಾರ ಮುನ್ನೆಲೆಗೆ ಬರುವಂತ ಒಂದು ದೊಡ್ಡ ಇದಿದೆ, ಹೆದರಿಕೆ ಇದೆ. ಅದನ್ನು ಮುಚ್ಚಿಸ್ಲಿಕ್ಕೆ ಇವರಿಂದಾದ್ರೂ ಮುಚ್ಚಿಸಬಹುದು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಒಂದು ನಾಟಕ ದೊಡ್ಡ ಮಟ್ಟದ ಅದು ನಡೆಯುವುದಿಲ್ಲ ನಾಟಕ. ಇವರು ದೊಡ್ಡ ಬಹಳ ಇದರಿಂದ ಸಮಯದಿಂದ ರಾಜಕೀಯವನ್ನು ಮಾಡ್ಕೊಂಡು ಬಂದವರು ಸಿದ್ದರಾಮಯ್ಯನವರು. ಅವರಿಗೆ ಗೊತ್ತಿದೆ ಈ ನಾಟಕಗಳೆಲ್ಲ ಯಾವ ರೀತಿ ನಾಟಕ ಅಂತ ಹೇಳಿ. ಅದಕ್ಕೆ ನಾವು ಜಾಸ್ತಿ ಉತ್ತರ ಕೊಡ್ಬೇಕಂತ ಇಲ್ಲ.
ಅದ್ರಲ್ಲಿ ಏನು ಆಗೋದು ಇಲ್ಲ. ನಾವು ಹೇಳುವಂತದ್ದು ಸೌಜನ್ಯನಿಗೆ ನ್ಯಾಯ ಬೇಕು. ಅದನ್ನು ಕೇಳಲಿಕ್ಕೆ ಬಂದವರು ನಮಗೆ ಸೌಜನ್ಯನಿಗೆ ನ್ಯಾಯವನ್ನು ಮುಖ್ಯಮಂತ್ರಿಗೆ ಕೊಡಿಸಬೇಕು. ಮುಂದಿನ ದಿನಗಳಲ್ಲಿ ಈ ಪ್ರಕರಣವನ್ನು ಸರ್ಕಾರ ಏನು ಇವರ ಸುಮೋಟೋ ಕೇಸ್ ಅಂತ ತಗೊಂಡು ಮರು ತನಿಖೆಗೆ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಸಿದ್ದರಾಮಯ್ಯನವರು ಮಾಡಿಕೊಡ್ಬೇಕಂತ ನಮ್ಮ ಆಗ್ರಹ ಅಷ್ಟೇ.